ರೈತರನ್ನು ಅಲಸುವ ಪದ್ಧತಿ ನಿಲ್ಲಲಿ. ಅಕ್ರಮ ಭೂ ಮಂಜೂರಾತಿ ಮಾಡುವ ತಹಸೀಲ್ದಾರ್ ಕಚೇರಿಗೆ ಧಿಕ್ಕಾರ. ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನ ಖಂಡಿಸಿ ಹಲವು ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದವು. ತಹಸೀಲ್ದಾರ್ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿನ ಭ್ರಷ್ಟಾಚಾರ ನಿಲ್ಲಲಿ. ಲಂಚಕ್ಕಾಗಿ ರೈತರನ್ನು ಅಲಸುವ ಪದ್ಧತಿ ನಿಲ್ಲಲಿ. ಅಕ್ರಮ ಭೂ ಮಂಜೂರಾತಿ ಮಾಡುವ ತಹಸೀಲ್ದಾರ್ ಕಚೇರಿಗೆ ಧಿಕ್ಕಾರ. ಸರ್ಕಾರಿ ಭೂಮಿಗಳನ್ನು ಅಕ್ರಮವಾಗಿ ಮಾಡುವ ತಹಸೀಲ್ದಾರ್ ಕಚೇರಿಗೆ ಧಿಕ್ಕಾರ. ತಾಲೂಕು ಕಚೇರಿ ಮುಂಭಾಗ ವಿವಿಧ ಸಂಘಟನೆಗಳು ಒಗ್ಗೂಡಿ ಪ್ರತಿಭಟನೆಯನ್ನ ನಡೆಸಿ ಚನ್ನರಾಯಪಟ್ಟಣ ತಾಲೂಕಿನಾದ್ಯಂತ ಸರ್ಕಾರಿ ಕಚೇರಿಗಳಲ್ಲಿ ರೈತರ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ತಾಲೂಕು ಕಚೇರಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಕೃಷಿ ಇಲಾಖೆ ಸೇರಿದಂತೆ ಯಾವುದೇ ಸರ್ಕಾರಿ ಕಚೇರಿಗಳಿಗೆ ರೈತರು ಯಾವುದೇ ಕೆಲಸ ಆಗಬೇಕು ಅಂತ ಹೋದ್ರೆ ಕಚೇರಿಯಲ್ಲಿ ಇರುವ ಅಧಿಕಾರಿಗಳು ಲಂಚ ಕೊಡದಿದ್ರೆ ಕೆಲಸಗಳನ್ನ ಮಾಡಿಕೊಡುವುದಿಲ್ಲ. ಇದರಿಂದ ತಾಲೂಕಿನ ರೈತರು ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಕೆಲಸಗಳನ್ನ ಮಾಡಿಸಿಕೊಳ್ಳಬೇಕು ಅಂದ್ರೆ ಇಂತಹ ಕೆಲಸ ಕಾರ್ಯಕ್ಕೆ ಇಂತಿಷ್ಟು ಅಂತ ರೇಟ್ ಫಿಕ್ಸ್ ಮಾಡುತ್ತಾರೆ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಯಾರು ವಾಸವಾದವರಪ್ಪ? ನಿಮ್ಮ ಊರಲ್ಲಿ ಯಾರು ಡಾಕ್ಟರ್ಗಳಿದಾರ ಹೇಳಿ ನೋಡೋಣ. ಬಂದಿರ್ತಕ್ಕಂಥ ರೈತರು ನಿಮ್ಮ ಊರಿಗೆ ಯಾರಾದ್ರೂ PDO ಬರ್ತಾರ? ಗ್ರಾಮ ಪಂಚಾಯತಿ ಅಧಿಕಾರಿಗಳು ಬಂದಿದಾರ? ವಿಲೇಜ್ ಅಕೌಂಟ್ಗಳು ಬಂದಿದಾರ? ಯೋಚನೆ ಮಾಡಿ. ನಾವಿಲ್ಲಿ ದಿನ ಗಂಟು ನಡ್ಕೊಂಡು ಹೊಡ್ಕೋಬೇಕು. ಅವ್ರ ಪಾಡಿಗೆ ಅವ್ರು ಮಾಡ್ಕೊ ಹೋಗ್ತಾ ಇರ್ತಾರೆ, ಇವ್ರ ಪಾಡಿಗೆ ಹೊಡ್ಕೊತಾರೆ. ನಾವು ಸಿಟಿಗೆ ನಮ್ಮ ರೈತರು ನಿಂತಿದ್ದಾರೆ. 60-70 ವರ್ಷ ಆಯ್ತು ಅಲ್ಲಿ ಸುಬ್ಬಯ್ಯನವ್ರಂತ ಮಳೆಯಲ್ಲಿ ವಯಸ್ಸಾಯ್ತು, ಗಂಡ ಹೆಂಡತಿ ಬಂದು ಕೂತಾರೆ. ಅವ್ರಿಗೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಅವ್ರು ಸಾಗುವಳಿ ಚೀಟಿ ಕೊಟ್ಟಿರ್ತಕ್ಕಂಥ ಅವ್ರಿಗೆ ಖಾತೆ ಮಾಡ್ಕೊಡ್ಬಾರ್ದ? ಅದು ಪ್ರಪಂಚವರೆಗೂ ಬರೋಕ್ಕಲ್ಲ, ಮತ್ತೆ ಬೇಕಾ ಯಾರಿಗೂ ಬರೋಕ್ಕಲ್ಲ. ಅದಿರೋದು ಹಳ್ಳಿಲಿ ಇಡೀ ಸೇವೆ ಒಬ್ಳಿಲಿ. ಆ ಪುಣ್ಯಕ್ಕ ವಯಸ್ಸಾಗಿ ತಿರುಗಿ ಇನ್ ಮಕ್ಕಳಿಗೆ ಬರ್ತಾವ, ಅವಕ್ಕೂ ಗೊತ್ತಾಗಲ್ಲ ಇಲ್ಲ. ಇನ್ನು ಈ ಭ್ರಷ್ಟಾಚಾರವನ್ನ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ರವಿ ಚೌಡಯ್ಯ, ಆರ್ಟಿಐ ಹಾಸನ ಜಿಲ್ಲಾ ಅಧ್ಯಕ್ಷರಾದ ಅಡಗೂರು ಶ್ರೀನಿವಾಸ್, ಗುಲಸಿಂದ ಮಹೇಶ್, ಮಿಲ್ಟ್ರಿ ಮಂಜು ಹಾಗೂ ತಾಲೂಕಿನ ವಿವಿಧ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ವರದಿ ನವೀನ್ ಕುಮಾರ್, ಹೆಳಬೆಳಗೋಳ, ಚನ್ನರಾಯಪಟ್ಟಣ.